I welcome to the Ganesh Joris video. ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ ಆರ್ ಮೇನ್ ಗುರು ಜೈಪುರ್ ಅಂದಾಗ ಇಲ್ಲಿ ರಾಜಸ್ಥಾನ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರೋ ಸ್ಟಾಟ್ಸ್ಗಳು ತುಂಬ ಚೆನ್ನಾಗಿ ಕಾಣ್ತಿದೆ. ಮೇನ್ ಗುರು ಒಟ್ಟಿನಲ್ಲಿ ತುಂಬ ಸ್ಟ್ರೆಂಡ್ ಬಂದ್ಬಿಟ್ಟು ಇಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಇವ್ರದ್ದು ನಿತೀಶ್ ರಾಣಾ ಮತ್ತು ಇಲ್ಲಿ ಮೇನ್ ಒಟ್ಟಿನಲ್ಲಿ ಇಲ್ಲಿ ಸೂರ್ಯವಂಶಿ ತುಂಬ ನೆಕ್ಸ್ಟ್ ಲೆವೆಲ್ ಆಟ ಆಡ್ತದೆ. ಸೂರ್ಯವಂಶಿ ವೈಭವ್ ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡು ಹೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಇವರಿಬ್ಬರನ್ನ ಔಟ್ ಮಾಡಿದ್ರೆ ತೀರಾ ಓಪನಿಂಗು ಸಿಕ್ಕಾಪಟ್ಟೆ ಡಲ್ ಕಾಣುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ತೀರಾ ರೇರ್ ಅನ್ಬೋದು. ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಒಟ್ಟಿನಲ್ಲಿ ತುಂಬ ಈಸಿಂಗ್ ಆಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ತೀರಾ ಸ್ಟ್ರಗಲ್ ಮಾಡ್ಕೊಬಿಡ್ತಾರೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಈ 190 ಇಲ್ಲ 200 ಹೊಡಿಲೇಬೇಕು ಅನ್ನೋದಕ್ಕಿಂತ ಈ ಮಿನಿಮಮ್ 200 ಹೊಡೆದ್ರೆ ಒಂದು ಸೈಡ್ ಮ್ಯಾಚ್ ಆಗೋ ಚಾನ್ಸ್ ಇದೆ. 190 ಇಲ್ಲ 180 ಹೊಡೆದ್ರೆ ತೀರಾ ಒಂದು ಸೈಡ್ ಆಗೋ ಮ್ಯಾಚಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕಡಿಮೆ ಸ್ಕೋರ್ ಆದ್ರೂ ಸಿಕ್ಕಾಬಿಟ್ಟೆ ಬೌಲಿಂಗ್ಗೆ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಪಿಚ್ ಅನ್ಬೋದು. ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಪಿಚ್ ಅಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಮುಂಬೈ ಅಂದಾಗ ತೀರಾ ಐ ಎಂಡ್ ಇದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಒಟ್ಟಿನಲ್ಲಿ ಅಷ್ಟು ಈಗ ಬಿಟ್ಕೊಡೋದಿಲ್ಲ. ಇದು ಕ್ರೂಷಿಯಲ್ ಮ್ಯಾಚು. ಗೆಲ್ಲಬೇಕಾದ ಮ್ಯಾಚು. ಒಟ್ಟಿನಲ್ಲಿ ಮುಂಬೈ ಅವರು ಗೆಲ್ಲಬೇಕಾದ ಮ್ಯಾಚು. ಒಟ್ಟಿನಲ್ಲಿ ಮುಂಬೈ ಎಲ್ಲ ಮ್ಯಾಚ್ನ ಗೆದ್ಕೊಂಡು ಬರಬೇಕು. ಒಟ್ಟಿನಲ್ಲಿ ಒಂದು ಮ್ಯಾಚ್ ಸೋತ್ರು ಇವ್ರಿಗೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ. ಈ ಮ್ಯಾಚ್ ಗೆದ್ದರೆ ಒಂಚೂರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಈ ಮ್ಯಾಚ್ ಏನಾದ್ರು ಸೋತ್ರೆ ಇವರು ಕ್ವಾಲಿಫೈ ಆಗೋ ಚಾನ್ಸ್ ತೀರಾ ಕಡಿಮೆ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ 99% ಕ್ವಾಲಿಫೈ ಆಗೋದು ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಮುಂಬೈ 99% ಕ್ವಾಲಿಫೈ ಆಗೋದು ಖಚಿತ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ರಿಯಾಂಕ್ ಪರಾಂಗು, ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ನಿತೀಶ್ ರಾಣಾ. ಮೇನ್ ಗುರು ಇಲ್ಲಿ ನಿತೀಶ್ ರಾಣಾ ಒಂದು ಲೆವೆಲ್ಗಾರು ಆಡಬೇಕು. ನಿತೀಶ್ ರಾಣಾ ಮೇಲೆ ಸಿಕ್ಕಾಬಿಟ್ಟು ಹೋಗ್ಬಿಟ್ರು ಅವ್ರು ಅಂತ ಆಟ ಆಡ್ತಿಲ್ಲ. ಅಟ್ಲೀಸ್ಟ್ ಕ್ಯಾಮೆ ಇನ್ನಿಂಗ್ಸ್ ಆಡಬೇಕು. ಒಟ್ಟಿನಲ್ಲಿ ರೆಡ್ಮೇರ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಆಡ್ಕೊ ಬರ್ತಿದ್ದಾರೆ. ಅವ್ರು ಔಟ್ ಆಗ್ಬಿಟ್ರೆ ಇವರು ಸಿಕ್ಕಾಬಿಟ್ರೆ ಸ್ಟ್ರಗಲ್ ಅಂತೂ ಮಾಡೋದಂತ ಖಚಿತ. ಒಟ್ಟಿನಲ್ಲಿ ಮೇನ್ ಗುರು ಈಗ ಶುಭ್ಮನ್ ರೆಡ್ಮೇರ್ ಮೇಲೆ ಸಿಕ್ಕಾಬಿಟ್ಟು ಓಪ್ಸ್ ಅಂತ ಇಟ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಶುಭ್ಮನ್ ರೆಡ್ಮೇರು ಒಟ್ಟಿನಲ್ಲಿ ಇವರು ಬೇಗ ಔಟ್ ಮಾಡಬೇಕು. ಒಟ್ಟಿನಲ್ಲಿ ಸೂರ್ಯವಂಶಿ ವೈಭವ್ ಮೇಲೆ ಸಿಕ್ಕಾಬಿಟ್ಟು ಓಪ್ ಅಂತ ಇದೆ ಅನ್ಬೋದು. ಸೂರ್ಯವಂಶಿ ವರ್ಸಸ್ ಜಸ್ಪ್ರೀತ್ ಬೂಮ್ರಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಈಗ ಸೂರ್ಯವಂಶಿ ವೈಭವ್ ಆಡಲೇಬೇಕು. ಇವರು ಏನಾದ್ರು ಆಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಅಸರಂಗ ಆಗಲಿ ಜೋಪ್ರಾ ಆರ್ಚರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಅವರು ವಿಕೆಟ್ಗಳನ್ನ ತಗೊಡ್ತಾರೆ ಅನ್ಬೋದು. ಮತೀಶ್ ತೀಕ್ಷ್ಣ ಆಗಲಿ ಸಂದೀಪ್ ಶರ್ಮಾ ವಿಕೆಟ್ ತೆಗಿಲಿಲ್ಲ ಅಂದ್ರೆ ಒಂದೊಳ್ಳೆ ಬೌಲಿಂಗ್ ಬರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ರಿಯಾಂಕ್ ಪರಾಂಗ್ ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಟ್ಟಿನಲ್ಲಿ ಇವ್ರು ಯಾರನ್ನಾರು ಕರ್ಕೊಬರ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಬ್ಯಾಟಿಂಗ್ ಕಡೆ ನೋಡ್ತಿರ್ತಾರೆ, ಬೌಲಿಂಗ್ ಒಂದು ಲೆವೆಲ್ಗೆ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಹೈ ಸ್ಕೋರ್ ಕಲೆ ಹಾಕಿದ್ರೆ ಒಂದೊಳ್ಳೆ ಇಂಟೆನ್ಷನ್ ಮ್ಯಾಚ್ ಇರುತ್ತೆ. ಲೋ ಸ್ಕೋರ್ ಹಾಕಿದ್ರೆ ಇನ್ನೂ ತೀರಾ ಇಂಟೆನ್ಷನ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಈಗ ಮುಂಬೈ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಮುಂಬೈ ಟೀಮಲ್ಲಿ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಮತ್ತು ಇಲ್ಲಿ ರಿಕಂಟನ್ಸ್. ಒಟ್ಟಿನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ತೀರಾ ಕ್ರೂಷಿಯಲ್ ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರು ತೀರಾ ತುಂಬ ಚೆನ್ನಾಗಿ ಆಡಿದ್ರೆ ಒಟ್ಟಿನಲ್ಲಿ ಮುಂಬೈ ಓಪನಿಂಗ್ ತೀರಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ಇವರಿಬ್ಬರು ಏನಾದ್ರು ಬೇಗ ಔಟ್ ಆಗ್ಬಿಟ್ರೆ ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಅನ್ಬೋದು. ಇಲ್ಲಿ ವಿಲ್ ಜಾಕ್ಸ್ ಮತ್ತು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವರು 3 ಜನ ಮೇನು ಬ್ಯಾಟ್ಸ್ಮನ್ಗಳು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡು ಹೋಗ್ತಾರೆ ಅನ್ಬೋದು. ಸೂರ್ಯಕುಮಾರ್ ಯಾದವ್ ಅಂತೂ ಕೊಡ್ತಾನೆ ಇಲ್ಲ, ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ನವ್ದೀಪ್ ಸಿಂಗ್ ಅಷ್ಟೇ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಪವರ್ ಪ್ಲೇಯಲ್ಲಿ ಟ್ರೆಂಟ್ ಬೋಲ್ಟ್ ಮತ್ತು ಜಸ್ಪ್ರೀತ್ ಬೂಮ್ರಾನ ಇವರು ಆಡಿಸ್ಬೇಕು. ಒಟ್ಟಿನಲ್ಲಿ ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆದ್ರೆ ಒಟ್ಟಿನಲ್ಲಿ ಮ್ಯಾಚ್ ಚೇಂಜ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಕರಣ್ ಶರ್ಮನು ಅಷ್ಟೇ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಹಾರ್ದಿಕ್ ಪಾಂಡ್ಯ ಒಟ್ಟಿನಲ್ಲಿ ಬ್ಯಾಟಿಂಗ್ ಆಡ್ತಾರೆ ಗುರು, ಬೌಲಿಂಗಲ್ಲಿ ಒಂದು ಲೆವೆಲ್ಗಳಿಗೆ ತೆಗಿಬೇಕು ವಿಕೆಟ್ಗಳು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ
ಒಟ್ನಲ್ಲಿ ಜಸ್ಪ್ರೀತ್ ಬೂಮ್ರಾ ವರ್ಸಸ್ ಇಲ್ಲಿ ಸೂರ್ಯವಂಶಿ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿಕೊಡ್ತಾರೆ ಅನ್ಬೋದು. ಒಟ್ನಲ್ಲಿ ಅವರಿಬ್ಬರು ಬ್ಯಾಟಿಂಗು ಮತ್ತು ಬೌಲಿಂಗಿಗೆ ನಾನು ಸಿಕ್ಕಾಪಟ್ಟೆ ಇದಾಗಿ ನೋಡ್ತಿದ್ದೀನಿ. ಒಟ್ನಲ್ಲಿ ಮೇನ್ ಗುರು ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಮುಂಬೈ ಟೀಮಲ್ಲಿ. ಒಟ್ನಲ್ಲಿ ರೋಹಿತ್ ಶರ್ಮಾ ಔಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ತೊಗೊಂಡು ಹೋಗ್ತಾರೆ ಅನ್ಬೋದು. ಅವ್ರು ಲಾಸ್ಟ್ವರೆಗೂ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಅವರು ಇವ್ರು ರೆಡ್ ಸ್ಟಾರ್ಟ್ ವಿಚಾರದ ನೋಡೋದಾದರೆ ಮುಂಬೈ ವರ್ಸಸ್ RRಲ್ಲಿ ಒಟ್ನಲ್ಲಿ 30 ಮ್ಯಾಚಲ್ಲಿ ಮುಂಬೈ 15 ಮ್ಯಾಚ್ ಗೆದ್ದಿದ್ರೆ RR 14 ಮ್ಯಾಚನ್ನ ಗೆದ್ದವ್ರೆ. ಒಟ್ನಲ್ಲಿ ಮೇನ್ ಗುರು ಈಗ ಮುಂಬೈ ವರ್ಸಸ್ RR ಅಂದಾಗ ಮುಂಬೈ ಅವರು ತೀರಾ ಡಾಮಿನೇಟ್ ಮಾಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಒಂದೊಂದು ಮ್ಯಾಚ್ ಡಿಫ್ರೆಂಟ್ ಆಗಿದ್ರು ಒಟ್ನಲ್ಲಿ ಒಂದು ನೋ ಲಾಸ್ ಆಗಿದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 214 ಹೊಡಿಬೇಕು, ಇಲ್ಲ ತೀರಾ ಲೋ ಸ್ಕೋರ್ ನೋಡಿದ್ರೆ 100 ಆಗಿದೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಪಟ್ಟೆ ಲೋ ಸ್ಕೋರ್ ಆಗಿದೆ, ಹೈ ಸ್ಕೋರ್ ಆಗಿದೆ. ಒಟ್ನಲ್ಲಿ ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ತೀರಾ ರೇರ್ ಅನ್ಬೋದು. ಒಟ್ನಲ್ಲಿ ಮುಂಬೈ ವರ್ಸಸ್ RR ಅಂದಾಗ ನನ್ನ ಪ್ರಕಾರ ಇಲ್ಲಿ RR ತೀರಾ ಈ ಪಿಚ್ಚಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ನಲ್ಲಿ ಹೈ ಎಂಡ್ ಇವ್ರದೇ RR ತುಂಬ ಚೆನ್ನಾಗಿ ಕಾಣ್ತಿದೆ, ಹೈ ಎಂಡ್ ಇದೆ ಅನ್ಬೋದು. ಒಟ್ನಲ್ಲಿ ನನ್ನ ಪ್ರಕಾರ RR ವರ್ಸಸ್ ಮುಂಬೈ ಅಂದಾಗ ನನ್ನ ಪ್ರಕಾರ ಇಲ್ಲಿ RR ಗೆಲ್ಲೋದಿಲ್ಲ, ನನ್ನ ಪ್ರಕಾರ ಮುಂಬೈ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಈ ಮ್ಯಾಚ್ನ RR ವರ್ಸಸ್ ಮುಂಬೈಲಿ ಮುಂಬೈ ಅವ್ರು ಗೆಲ್ತಾರೆ. ಈ ಪ್ರಿವ್ಯೂ ನಿಮ್ಮೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.